ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಿಸಿದಂತೆ 6 ಆರೋಪಿಗಳನ್ನ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನವೀನ್, ಕಾರ್ತಿಕ್, ಶುಯೋಗ್, ಸೀನಾ, ಜಂಗ್ಲಿ ಹಾಗೂ ಪೃಥ್ವಿ ಬಂಧಿತ ಆರೋಪಿಗಳು. ತಲೆಮರೆಸಿಕೊಂಡ A1 ಮಿಥುನ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. JMFC ಕೋರ್ಟ್ ಆರೋಪಿಗಳನ್ನ 12 ದಿನಗಳ ಕಾಲ ಖಾಕಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು 5.50 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. MDMA ಕ್ರಿಸ್ಟಲ್ ಹೈಡ್ರೋ ಡ್ರಗ್ಸ್ ಮಾರ್ತಿದ್ದ 2 ವಿದೇಶಿ ಪ್ರಜೆಗಳನ್ನ ಬಂಧಿಸಿದ್ದಾರೆ. ಬಿಸಿನೆಸ್ ವೀಸಾ ಪಡೆದು ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ರು. 1 ಕೆಜಿ 47 ಗ್ರಾಂ MDMA ಕ್ರಿಸ್ಟಲ್, 3 ಕೆಜಿ ಹೈಡ್ರೋ ಗಾಂಜಾ ಜೊತೆಗೆ 42,000 ರೂಪಾಯಿ ನಗದನ್ನ ಸೀಸ್ ಮಾಡಲಾಗಿದೆ. ದೇಶದ ಮೊದಲ ಅಂತಾರಾಜ್ಯ ಮೆಟ್ರೋ ಸಂಪರ್ಕ ಅನ್ನೋ ಖ್ಯಾತಿ ಪಡೆಯಬೇಕಿದ್ದ ಹೊಸೂರು ಟು ಬೊಮ್ಮಸಂದ್ರ ಮೆಟ್ರೋಗೆ ಟೆಕ್ನಿಕಲ್ ಸಮಸ್ಯೆ ಎದುರಾಗಿದೆ. ಹಾಗಾಗಿ BMRCL ಅಧಿಕೃತವಾಗಿ ಹೊಸೂರು ಮೆಟ್ರೋ ಪ್ಲಾನ್ ಕೈಬಿಡಲು ಮುಂದಾಗಿದೆ. ಚೆನ್ನೈ ಮೆಟ್ರೋಗೂ ನಮ್ಮ ಮೆಟ್ರೋ ಮಾರ್ಗಕ್ಕೂ ಸಾಕಷ್ಟು ವ್ಯತ್ಯಾಸವಿದ್ದು ತಾಂತ್ರಿಕವಾಗಿ ಹೊಂದಾಣಿಕೆ ಸಾಧ್ಯ ಇಲ್ಲ. ಈ ಯೋಜನೆ ಜಾರಿ ಕಷ್ಟ ಅಂತ ಸರ್ಕಾರಕ್ಕೆ BMRCL ವರದಿ ಸಲ್ಲಿಸಿದೆ. KIADB ಭೂಸ್ವಾಧೀನ ಕೈಬಿಟ್ಟಿದ್ದೇವೆ ಅಂತ ಸಿಎಂ ಹೇಳಿ 3 ತಿಂಗಳಾದರೂ ಡಿನೋಟಿಫಿಕೇಶನ್ ಆದೇಶ ಹೊರಡಿಸದ ಸರ್ಕಾರದ ವಿರುದ್ಧ ದೇವನಹಳ್ಳಿಯ 13 ಹಳ್ಳಿ ರೈತರು ಮತ್ತೆ ಕಿಡಿಕಾರಿದ್ದಾರೆ. 1777 ಎಕರೆ ಭೂ ಸ್ವಾಧೀನ ಕೈಬಿಡಲು 1200 ದಿನಗಳ ಕಾಲ ರೈತರು ಹೋರಾಡಿದ್ರಿಂದ ಸಿಎಂ KIADB ಭೂಸ್ವಾಧೀನ ಕೈಬಿಟ್ಟಿದ್ದೇವೆ ಅಂದಿದ್ರು. ಆದ್ರೆ ಆದೇಶ ಬಂದಿಲ್ಲ ಅಂತ ಇಂದು ರೈತರು ಸಾಂಕೇತಿಕವಾಗಿ ಪ್ರತಿಭಟಿಸಿದ್ರು. ಕನ್ನಡ ಚಿತ್ರರಂಗದಲ್ಲಿ SV ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಕರಾಗಿ 50 ವರ್ಷ ಪೂರೈಸಿದ್ದಕ್ಕಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಚಾಮರಾಜಪೇಟೆಯ ಕಲಾವಿದರ ಸಂಘದಲ್ಲಿ SVR 50 ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೇಂದ್ರ ಸಚಿವ HDK, ಕಿಚ್ಚ ಸುದೀಪ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ರಾಜೇಂದ್ರ ಸಿಂಗ್ ಬಾಬು ಸಾಧನೆ, ಅವರೊಟ್ಟಿಗಿನ ಒಡನಾಟವನ್ನ HDK ಮತ್ತು ಸುದೀಪ್ ಮೆಲುಕು ಹಾಕಿದ್ರು.